ಹೆಸರು ಗೊತ್ತಿಲ್ಲ ಸರ್. ಅವ್ರು ಆಗಾಲಿ ಬಂದಿದ್ರು ಸರ್. ಇಲ್ಲೇ ಅವ್ರು ಇದ್ರನ್ನ ಬಂದ್ರು ಹೇಳ್ರಿ ಸರ್ ನಮ್ಮ ಮಗ ಏನ್ ತಪ್ಪು ಮಾಡ್ಯಾನ ಹೇಳ್ರಿ ಅಂತಂದ್ರು. ಕೇಳಲ್ರಿ ಬುದ್ಧಿ ಕುತ್ತಿಗೆ ಹಿಡ್ದಾರ್ರಿ ಕೂತಾರ್ರಿ ಅಲ್ಲಿ ಕಾರ್ನಾಗ ಹಿಂಗ ಮಾಡತ್ತಾರ ಸರ್. ಪ್ರಶಾಂತ್ ಅಂತದಾರ ಕರೀರಪ್ಪ ಅವ್ರನ್ನ ಕಾರ್ನಾಗು ಹಾಕಿ ಮಾತಾಡ್ಲಿಂದ್ರಿ ಬೇ ಪೊಲೀಸರು ಮಾಡುವತ್ನೇ ಸರ್ ತುಂಬ ಬಂದ್ಬಿಟ್ರಿ ಸರ್. 4 ಮಂದಿ ಬಂದ್ರಿ ಸರ್. 4 ಮಂದಿ ಬರೋಣ ಏನು ಕೇಳೋದು ಹೇಳೋದ್ರ ಸೀದಾ ಒಳಗೆ ಹೋಗ್ಬಿಟ್ರಿ ಸರ್. ಬೂತ್ನಲ್ಲಿ ಅದು ದುರ್ಗಮ್ಮಂದು ಎಲ್ಲ ಪ್ರಸಾದ ಎಲ್ಲ ಇದು ಇಟ್ಟಿರ್ತೈತ್ರಿ. ಪೂಜೆ ಮಾಡೋದು ಸಾಮಾನು ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಇಟ್ರೆ ಅವು ಸೀದಾ ಒಳಗೆ ಹೋಗ್ಬಿಟ್ರಿ. ಯಾಕೆ ಸಾಬ್ರ ಅಂತ ನಾವು ಅಂತಂದಿವ್ರಿ. ಅನ್ನೋಣ ಯಾಕಿಲ್ಲ ಏನು ಸರಿ ಕಡೆ ಅಂತಂದ್ರೆ ಅನ್ನೋಣ. ಯಾರು ಅವರು ಯಾರು ಅದಾರನೇ ಇಲ್ಲ ಅವ್ರು ಯಾರಿಲ್ಲ ಅವರು. ನಮಸ್ಕಾರ ಸರ್. ನಾ ಇಲ್ಲೇ ಬಂದೀನಿ. ನಾನು ಇಲ್ಲೇ ಅವ್ರ ಹೆಣ್ಮಕ್ಳಿಗೆ ಆಗ್ತಾರೆ. 4 ಜನ ಪೊಲೀಸರು ಬಂದು ಊಟ ಕೊಟ್ಟಿದ್ದಂತ ಹುಡುಗ ಕಷ್ಟಪಟ್ಟ ತುಳಿದು ಬಡಿದು ಆ ಹುಡುಗರಿಗೆ ಮಾಡ್ಯಾರ. ಅವ್ರು ಬಂದಿದ್ದ ಹೇಳಕತ್ತಾರ. ಅವರಿಗೆ ಆ ಹುಡುಗನ ಎಲ್ಲದನ್ನ ಅವ್ರ ಮನೆಗೆ ಸೂತ್ರವಾಗಿ ಕಳಿಸ್ರಿ. ಅವ್ರಿಗೆ ಆಯಿತು, ನಾನು ನೋಡ್ತೀನಿ, ನಾನು ಮಾತಾಡ್ತೀನಿ. ನಾ ಅವ್ರಿಗೆ ನಾ ಇಲ್ಲೆಲ್ಲ ಸಮಾಧಾನ ಮಾಡ್ತೀನಿ. ನಿಮ್ಮ ಪೊಲೀಸರಿಗೆ ಸ್ವಲ್ಪ ಉದ್ದಟತನ ಮಾಡಿಬಿಡ ಅಂತ ಹೇಳ್ರಿ ಸರ್. ಏನಿದು ಈ ರೀತಿ ಮಾಡೋದು? ಈ ರೀತಿ ನೀವು ಕತ್ತಿ ಕಾರ್ಬಾರಕ್ಕೆ ಮಾಡೋಕ್ಕೆ ಪೊಲೀಸರನ್ನ ಕಳಿಸ್ತಿರಲ್ಲ. ಉದ್ದಟತನ ಮಾಡ್ತಾರೆ, ಉದ್ದಟತನ ಮಾಡ್ತಾರೆ. ಅವ್ರ ತಾಯಿ ತಂದೆ ಅದಾರ ನೋಡಿ, ಜಂಪರ್ ಹಾಕ್ತಾರೆ ನೋಡ್ರಿ. ಇವ್ರ ಅಜ್ಜಿಯವ್ರು ನೀನು ಒಬ್ಬೊಬ್ಬರು ಮಾಡಿ ನೀವು ಈ ರೀತಿ ಮಾಡ್ಕೊತ ಹೋದ್ರಂತ ಇದನ್ನು ಸುರಿಯೋ ಬೆಂಕಿಗೆ ತುಪ್ಪ ಹಾಕಿದಂಗೆ ಆಗತ್ತೆ. ಇದರಿಂದ ಏನೂ ಶಾಂತ ಆಗೋದಿಲ್ಲ, ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮತ್ತು ಹೊರಟರೆ ಮೊದಲು ಅವ್ರು ಹೋಗೋದು ಅವ್ರ ಮನೆಗೆ ಮೇರಪ್ಪ. ನೀನು ಹಂಗೆ ಮಾತಾಡು. ಅಲ್ಲ, ನೀ ರೆಡಿ ಮಾಡಿ ಅವ್ರು ಅರೆಸ್ಟ್ ಮಾಡೋದಿಲ್ಲ ಅಂತ ನಾ ಹೇಳ್ತೀನಿ. ನೀ ಪಟ್ಟಿ ರೆಡಿ ಮಾಡ್ಯಾರಂದ್ರೆ ಏನು ಹೇಳಿ? ಈಗ ಹೇಳಿದ್ರು ಅಲ್ಲ, ನಾ ಏನು ಹೇಳಕತ್ತೀನಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನೀವು. ಅರೆಸ್ಟ್ ಮಾಡಿದ್ರೆ ನಾ ಇಲ್ಲಿ ಇರ್ತೀನಿ ಅಂತ ಹೇಳಕತ್ತೀನಿ ನನಗೆ. ದಯಮಾಡಿ ಯಾರಿಗೂ ಸರ್ ಅರೆಸ್ಟ್ ಮಾಡಬೇಡ್ರಿ. ಒಬ್ಬರನ್ನು ಅರೆಸ್ಟ್ ಆಗಬಾರ್ದು ಇಲ್ಲಿ. ಆ ಹುಡುಗ ಅವ್ರ ಮನ್ಯಾಗ ಅವ್ರವ್ರ ಕುಟುಂಬದವ್ರು ಅವ್ರವ್ರ ಮನ್ಯಾಗ ಶಾಂತ ರೀತಿಯಿಂದ ಬದುಕು ಬಾಳೆ ಮಾಡ್ಕೊಂಡು ಇರಲಿ ಅವರಲ್ಲಿ. ಏನು ನಿಮ್ಗೆ ಏನಾರ ಯಾರ ಬಗ್ಗೆ ಸಂಶಯ ಇದ್ರೆ ಹೇಳ್ರಿ, ನನಗೆ ಹೇಳ್ರಿ. ಅವ್ರು ಕರ್ಕೊಂಡ್ಬಂದು ನಾ ಭೇಟಿ ಮಾಡಿಸ್ತೇನೆ ನಿಮಗೆ. ಏನು ನೀವು ಇದು ಪದ್ಧತಿನೇ ಅಲ್ಲ. ದಯಮಾಡಿ ಹೋಗ್ರಮ್ಮ, ಎಲ್ಲರೂ ಹೋಗಿ ಇಲ್ಲೇ ಇರ್ತೀನಿ. ನಮ್ಗೆ ಗೊತ್ತಿಲ್ಲ ಅಂತಾರೆ ಸರ್. ಅವ್ರಿಗೆ ಗೊತ್ತಿರಲ್ಲ ಇವ್ರು ಅವ್ರ ಡಿಪಾರ್ಟ್ಮೆಂಟ್ ಹೆಂಗ್ ಬರ್ತಾರೆ. ಇಲ್ಲಿ ಅವ್ರು SP ಅವ್ರ ಕೆಳಗಿನವರು DSP ಇದ್ದಾರೆ. ನಾ SP ಜೋಡಿ ಅಲ್ಲ ಸರ್, ನಾಳೆಗೆ ಮತ್ತೆ ನಾ ಬರ್ತೀನಿ. ಸರ್, ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಯಾವುದೇ ದಂಧ ಈ ಉತ್ತಾರಿ ಮಾಡಬೇಡ್ರಿ. ನೀವು ನಿಮ್ಮ ಮನ್ಯಾಗ ಆರಾಮಾಗಿರಿ ಅಮ್ಮ. ನಿಮ್ಮ ಹುಡುಗನ ನಾವು ಕರ್ಕೊಂಡ್ಬಂದಿದ್ರು. ಜವಾಬ್ದಾರಿ ನಮ್ಮದು. ಯಾರೂ ಏನದು ಗಲಾಟೆ ಮಾಡುವಂಥದ್ದಾಗಲಿ ಒದರಾಡೋದಾಗಲಿ TV ಅವರು ಬರ್ತಾರೆ, ಅವ್ರಿಗೆ ಹೇಳಿಕೆ ಕೊಡೋದು, ಅದರಿಂದನೂ ಭಾಳ ದೊಡ್ಡ ಸಮಸ್ಯೆ ಆಗ್ತಾವೆ. ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಅಷ್ಟಕ್ಕೆ ನೀವು ನಿಮ್ಮ ಮನ್ಯಾಗ ಎಲ್ಲರೂ ಶಾಂತ ರೀತಿಯಿಂದ ಇರ್ರಿ. ಅದನ್ನು ನಾನು ಮುಂಜಾನೆ ಮತ್ತೆ ಬರ್ತೀನಿ. ಇಲ್ಲಿ ಅವ್ರು ಸಾಹೇಬ್ರನ್ನೂ ಕರ್ಕೊಂಡು ಬರ್ತೀನಿ. ನಿಮ್ಮನ್ನು ಯಾರನ್ನಾರ ಅರೆಸ್ಟ್ ಮಾಡಿದ್ರೆ ನಾನು ಫೋನ್ ಮಾಡಿ ಸರ್. ಯಾರನ್ನೂ ಅದಕ್ಕೆ ಕಳಿಸಿ ಯಾರನ್ನೂ ಇಲ್ಲಿ ಹುಡುಗರನ್ನ ಅರೆಸ್ಟ್ ಮಾಡೋದು ನೋಡಿ. ಎಲ್ಲ ಹಾಳಾಗೋದು. ನೀ ಸ್ವಲ್ಪ ಸುಮ್ಮನೆ ನಿಂತು ಮಾಯಿ ಮುಚ್ಕೊಂಡು ಗಪ್ಪನಿಂದ ಸುಮ್ಮನೆ ಫೋನ್ ಮಾಡಿದಾರೆ ರೀ. ಫೋನ್ ಮಾಡಿದ ತಕ್ಷಣ ಬಂದೆ ರೀ ನಾನು. ಎದಕ್ಕೆ ಸರ್ ಅಂತ DSP ಅವರು ಆಮೇಲೆ CP ಅವರು ಇಬ್ಬರು ಇದ್ರಿ. ಇಲ್ಲ ಹಂಗ ಸ್ಟೇಷನ್ ಅಂತಂತಂದ್ರಿ. ಆಯ್ತು ಎದಕ್ಕಂತಂದು ಹೇಳ್ರಿ ಅಂತಂದು ಕೇಳಿದ್ರು ಒಮ್ಮೆ ಜಗ್ಗಾಡ್ದು ಎಳೆದಾಡ್ದು ಅದು ಮಾಡಕ್ಕೆ ಈ ಥರ ಸಂಸ್ಕೃತಿ ಅಲ್ಲ. ಮತ್ತು ಇನ್ನೊಂದು ಏನಿದೆ, ಯಾವುದೇ ಕಾರಣದಿಂದ ಪೊಲೀಸರ ಸ್ಟೇಷನಿಗೆ ಯಾವನಾರು ಒಬ್ಬರು ನೀವು ಪೊಲೀಸ್ ಸ್ಟೇಷನಿಗೆ ಬಾ ಕರೆಯುವಂಥ ಅಧಿಕಾರಿ ಅಲ್ಲ. ಅವ್ರು ಏನದಾವಲ್ಲ ಹಿಂದಿನ ನೋಡ್ತಾರೆ, ಅವ್ರು ಯಾರ್ಯಾರು ಪಟ್ಟಿ ಮಾಡ್ತಾರೆ ಅವ್ರು ಹಿಡ್ಕೊಂಡು ಹೋಗ್ತಾರೆ. ಏನು ಪದ್ಧತಿ ಇಲ್ಲಮ್ಮ. ನಾಳೆ ಬೆಳಗ್ಗೆ SP ಸಾಹೇಬರು ಕರ್ಕೊಂಡು ನಾನು
ಇಲ್ಲ ಬಂದು ನಿಮ್ಮ ಗುಡಿ ಕಟ್ಟಿ ಆಯ್ತು ಆಗಿದೆ ನಮಸ್ಕಾರ ಪ್ರಶಾಂತ್ ಅವ್ರು ಹುಡುಗ ಎಲ್ಲ ನಾನು ನೋಡ್ರಿ ಹಂಗೆ ಹುಚ್ಚು ಹೋಗ್ಕೊಂಡ್ಬಿಟ್ರಿ ಹುಚ್ಚು ಹೋಗ್ಕೊಂಡು ನಿಮ್ಮ ಡಿವೈಸ್ ಅವರು ಇಲ್ಲಿ ನೀವು ಈ ಬಡಕಾಸುವಂಥ ವ್ಯವಸ್ಥೆ ಮಾಡಿದಿರಿ ಅಂದರೆ ಇದರಿಂದ ಶಾಂತಿ ಎಂದೂ ಬರೋದಿಲ್ಲ ಶಾಂತಿ ಎಂದೂ ಆಗೋದಿಲ್ಲ ಏನು ಅವರು ಸಮಾಧಾನವಾಗಿರ್ತಾರೆ ನೀವು ಮೊದಲು ನಿಮ್ಮ ಏನು ಗಾಡಿ ನಿಂದಿರ್ತೀರಿ ಇಲ್ಲಿ ಇದೇನು ಪಾರ್ಲಿಮೆಂಟ್ ಆಯಿತು ಅಥವಾ ಏನಾಯಿತು ನನಗೆ ಅರ್ಥ ಆಗೋದಿಲ್ಲ ಅದು ಏನು ಒಂದು ಮಸೂತಿಗೆ ಇಷ್ಟೊಂದು ನೀವು ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತೊಂದು ಏನಲ್ಲ ಎಲ್ಲರೂ ಅವರು ಶಾಂತಿ ಇರ್ತಾರೆ ಮೊದಲು ಆ ಮಂದಿನ ಶಾಂತಿ ಇರೋಕ್ಕೆ ಹೇಳಿ ಮೊದಲು ಅವ್ರಿಗೆ ಕ್ರಮ ತಗೊಳ್ತಾರೆ. ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡೋರು ಯಾರನ್ನೂ ಅರೆಸ್ಟ್ ಮಾಡಿ ಇಲ್ಲ ಸರ್ ಅವರು ಬರ್ದು ಕೊಡ್ಬೇಕು ಸರ್ ಇಲ್ಲ ಸರ್ ಅದು ಹಂಗ ಒಂದು ಕೊನೆ ಹಾಡು ಆಗಬೇಕು ಯಾರ ಮೇಲೂ ಇದು ಈ ರೀತಿ ಅವ್ರ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತೊಗೊತೀವಿ. ಇದನ್ನು ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ. ದಯಮಾಡಿ ನಾ ಹೇಳ್ತಾರೆ ದಯಮಾಡಿ ನಿಮ್ಮ ಮನೆಗೆ ಹೋಗಿ ಎಸ್ ಬಿ ಇಲ್ಲೇ ಕರ್ಸ್ತೀರಿ ಅವ್ರನ್ನ ಉತ್ತರಗೈತೆ ಮಾತಾಡಬೇಡಿ ಯಾರು 4 ಮಂದಿ ನಿಮ್ಮ ಮನೆಗೆ ಬಂದು ವಿಕಟತನ ಮಾಡ್ಯಾರ ಅವ್ರು ಯಾರ ಹೆಸರೇ ನೀವು ಹೇಳ್ರಿ ಎಸ್ ಪಿ ಅವ್ರ ಕಡೆಯಿಂದ ಅವ್ರಿಗೆ